ಆಮೆ ಮತ್ತು ಮೊಲದ ನೀತಿಯ ಕತೆ. ಆಮೆ ಮತ್ತು ಮೊಲ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಮೊಲ ಯಾವಾಗಲೂ ತನ್ನ ಸಾಮರ್ಥ್ಯ ಬಗ್ಗೆನೇ ಜಂಬ ಕೊಚ್ಕೊತಾ ಇರುತ್ತೆ. ಮೊಲ, ನಾನು ಎಷ್ಟು ವೇಗವಾಗಿ ಓಡುತ್ತೇನೆ ಗೊತ್ತಾ? ಏ ಆಮೆ, ನಿನ್ನ ಕೈಯಲ್ಲಿ ಆಗುತ್ತಾ? ಏ ಆಮೆ, ಸರಿ, ಈಗ ಏನು ಮಾಡೋದು? ಮೊಲ ಹೇಳುತ್ತೆ, ನಾವು ಇಬ್ಬರು ಓಟಕ್ಕೆ ಸಿದ್ಧನಾಗೋಣ, ಯಾರು ಗೆಲ್ತಾರೆ ನೋಡೋಣ. ಆಮೆ ಹೇಳುತ್ತೆ, ಆಮೆ ಜಂಬ ಕೊಚ್ಕೋಬೇಡ, ನೋಡೋಣ ಅಂತ. ಯಾರು ಗೆದ್ದರು, ಯಾರು ಸೋತರು, ಆಮೇಲೆ ನೋಡಿಕೊಳ್ಳೋಣ. ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಿತ್ತು. ಸಹಜವಾಗಿ ಇಬ್ಬರು ಜಾಗ ಗುರುತಿಸ್ಕೊತಾ ಇರ್ತಾರೆ. ಆಗ ಮೊದಲನೇ ಗೆರೆ ಮತ್ತು ಅಂತಿಮ ಗೆರೆ ಗುರುತಿಸಿಕೊಂಡಿದ್ದರು. ಸರಿ, ಈಗ ಓಟವನ್ನು ಶುರು ಮಾಡಿಕೊಳ್ಳೋಣ. ಆರ್ ಯು ರೆಡಿ? ಗೋ. ಮೊಲ ತುಂಬ ವೇಗವಾಗಿ ಓಡುತ್ತಾ ಇರುತ್ತೆ. ಆಗ ಆಮೆ ನಿಧಾನವಾಗಿ ಚಲಿಸುತ್ತಾ ಇರುತ್ತೆ. ಮೊಲ ಸ್ವಲ್ಪ ದೂರ ಹೋಗಿ ಕುಳಿತುಕೊಳ್ಳುತ್ತೆ. ಆಗ ಆಮೆ ನಿಧಾನವಾಗಿ ಹೋಗುತ್ತಾ ಇರುತ್ತೆ. ಮೊಲ ಹೇಳುತ್ತೆ, ನಾನು ಎಷ್ಟು ವೇಗವಾಗಿ ಬಂದೆ ಗೊತ್ತಾ? ಇನ್ನಾದರೂ ಆಮೆ ಅಲ್ಲಿಯೇ ಇದೆ, ನಾನು ಅದು ಬರುವಷ್ಟರಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ ಎಂದು ಯೋಚನೆ ಮಾಡುತ್ತಾ ಇರುತ್ತೆ. ವಿಶ್ರಾಂತಿಯ ಸಮಯದಲ್ಲಿ ನಿದ್ರೆ ಮಾಡಲು ಶುರು ಮಾಡಿತು. ಆದರೆ ಆಮೆ ಮಾತ್ರ ನಿಧಾನವಾಗಿ ತನ್ನ ನಡಿಗೆಯನ್ನು ಬಿಡದೇ ಇಲ್ಲ. ಇದಕ್ಕೆ ಒಂದೇ ಹಠ, ಏನಾದರೂ ಆಗಲಿ ಅಂತಿಮ ಗೆರೆ ಮುಟ್ಟಲೇಬೇಕು ಅಂತ. ಆಗ ಆಮೆ ನಿಧಾನವಾಗಿ ಚಲಿಸುತ್ತಾ ಮೊಲದ ಬಳಿ ಹೋಯಿತು. ಆದರೂ ಮೊಲ ತುಂಬ ವಿಶ್ರಾಂತಿ ಪಡ್ಕೊಳ್ತಾ ನಿದ್ದೆಯಲ್ಲಿ ಜರುಗಿಬಿಟ್ಟಿತ್ತು. ಆಗ ಆಮೆ ನಿಧಾನವಾಗಿ ಮುಂದಕ್ಕೆ ಸಾಗಿಬಿಟ್ಟಿತ್ತು. ಆಗ ಆಮೆ ಅಂತಿಮ ಗೆರೆಯನ್ನು ಮುಟ್ಟಲೇಬೇಕು ಅಂತ ಹೇಳಿ ತನ್ನ ಹಠವನ್ನು ಬಿಡದೆ ನಿಧಾನವಾಗಿ ಚಲಿಸುತ್ತಾ ಮುಂದಕ್ಕೆ ಸಾಗಿತು. ಆಗ ಆಮೆ, ನಾನು ಮುಟ್ಟಲೇಬಲ್ಲೆ ಅಂತೇಳಿ ಹೇಳುತ್ತೆ. ಮೊಲ ಹೇಳುತ್ತೆ, ಹಿಂದಕ್ಕೆ ನೋಡುತ್ತೆ. ಓ, ಆಮೆ ಎಲ್ಲಿ ಅಂತ ನೋಡುತ್ತೆ. ಮುಂದಕ್ಕೆ ನೋಡುತ್ತೆ. ಅಂತಿಮ ಗೆರೆ ಮುಟ್ಟಲು ಸ್ವಲ್ಪ ದೂರದಲ್ಲಿ ಇರುತ್ತೆ ಆಮೆ. ಆಗ ನಾನು ಹೋಗಬಲ್ಲೆ ಅಂತೇಳಿ ಓಡುತ್ತಾ ಅಷ್ಟರಲ್ಲಿ ಆಮೆ ತನ್ನ ಅಂತಿಮ ಗೆರೆಯನ್ನು ಮುಟ್ಟಲು ಶುರು ಮಾಡಿಬಿಟ್ಟಿತು. ಮುಟ್ಟೇ ಬಿಟ್ಟಿತ್ತು. ಆಗ ಹೇಳಿತು ಆಮೆ, ನಾನೇ ಗೆದ್ದೆ, ರೇಸಿನಲ್ಲಿ ನಂದೇ ಪ್ರಥಮವಾಯಿತು ಅಂತೇಳಿ ಹೇಳುತ್ತೆ. ಆಮೆ ಗೆಲ್ಲುತ್ತೆ, ಮೊಲ ಸೋಲುತ್ತೆ. ತಾಳಿದವನು ಬಾಳೆಯನ್ನು ಪಾಲಿಗೆ ಬಂದದ್ದು ಪಂಚಾಮೃತ.